ವರ್ಲ್ಪೂಲ್ ಥರ ಹೆಂಗೆ ತಿರ್ಗ್ತಾಯಿದೆ ನೋಡಿ ನೀರಲ್ಲಿ. ಮೈನಿಂಗ್ ಮಾಡಿರೋದೆಲ್ಲ ಹೆಂಗೆ ಕಾಣಿಸ್ತಿದೆ ಇಲ್ಲಿ. ಅಲ್ಲಿ ನೋಡಿ ಹೆಂಗಿದೆ ವ್ಯೂ. ಒನ್ ಆಫ್ ದ ಬೆಸ್ಟ್ ಸೀನಿಕ್ ರೂಟ್ ಇನ್ ಕರ್ನಾಟಕ ಸ್ನೇಹಿತರೆ. ಕುದುರೆಮುಖ ಇನ್ನು 12 ಕಿಲೋಮೀಟರ್ಸ್ ಇದೆ. ಅಲ್ಲಿ ನಾವು ಒಂದು ಪಾಸ್ ತೊಗೋಬೇಕು ಸ್ನೇಹಿತರೆ. 45 ಕಿಲೋಮೀಟರ್ಸ್ ಏನೋ ಇದೆ. ವಾಟ್ ದ ಹೆಲ್ ಇಸ್ ದಿಸ್ ಮ್ಯಾನ್. 1.5 ಅವರಲ್ಲಿ ನಾವು ಅಷ್ಟೆಚ್ ಪಾಸ್ ಮಾಡಬೇಕು. ಸಂಸೆ. ಮುಂದೆ ಬೆಟ್ಟ ನೋಡ್ತಾ ಇದ್ದೀರಾ ಸ್ನೇಹಿತರೆ ಹೆಂಗಿದೆ. ಈ ಥರ ಹೆಂಗೆ ಮನೆ ನೋಡಿ ಹೆಂಗಿದೆ. ಪಕ್ಕದಲ್ಲೇ ನದಿ ಹರಿತಾ ಇದೆಯಲ್ವಾ ಇಲ್ಲಿ. ಫಾರೆಸ್ಟ್ ಚೆಕ್ ಪೋಸ್ಟ್ ಹೆಡ್ ಇಲ್ಲೇ ಅನ್ಕೊತೀನಿ ಪಾಸ್ ತೊಗೋಬೇಕಾಗಿರೋದು. ಬನ್ನಿ ನೋಡೋಣ. ಇಲ್ಲ ಸ್ನೇಹಿತರೆ, ಒಂದೇ ಸರ್. ಉಡುಪಿಗೆ ಹೋಗಬೇಕು. KA08. ಎಷ್ಟು ಕಿಲೋಮೀಟರ್ ಸ್ಟ್ರೆಚಸ್ ಪಾಸ್ ಆಗ್ಬೇಕು ಸರ್? ಹಾಂ, ಎಷ್ಟು ಕಿಲೋಮೀಟರ್ಸ್? ಓಕೆ ಸರ್, ಥ್ಯಾಂಕ್ ಯು. 45 ಕಿಲೋಮೀಟರ್ಸು 1.5 ಅವರಲ್ಲಿ ಪಾಸ್ ಮಾಡಬೇಕಂತೆ ಸ್ನೇಹಿತರ. ಒಂದು ಕಾಲಕ್ಕೆ ಪಾಸ್ ಮಾಡ್ಬೇಕು ಸ್ನೇಹಿತರ. 45 ಕಿಲೋಮೀಟರ್ಸು ಪಾಸ್ ಮಾಡಿಲ್ಲ ಅಂದರೆ 100, 200 ಆ ಥರ ಫೈನ್ ಏನೋ ಇದೆ. ಎಲ್ಲ ವೀಡಿಯೋಸಲ್ಲಿ ಅಷ್ಟೇ ನಾನು ನೋಡಿರೋದು. ಕಳಸಾಯಿಂದ ಕುದುರೆಮುಖ ಕಾರ್ಕಳಕ್ಕೆ ಹೋಗೋ ರೋಡು. ಇವತ್ತು ಲೈವಲ್ಲಿ ಸೋಲೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ವರ್ಲ್ಡ್ ಹೆರಿಟೇಜ್ ಸೈಟ್ ಕುದುರೆಮುಖ ನ್ಯಾಷನಲ್ ಪಾರ್ಕ್. ಇಲ್ಲಿಂದ ಸ್ಟಾರ್ಟ್ ಸ್ನೇಹಿತರ. ನಮ್ಮ ಕರ್ನಾಟಕ ಅಲ್ಲಿ ಇಷ್ಟೆಲ್ಲ ನೇಚರ್ ಇರೋದು ತುಂಬ ಅದೃಷ್ಟ ನಮಗೆ. ನಮ್ಮ ಕರ್ನಾಟಕ ಅಲ್ಲಿ ಇಟ್ಕೊಂಡು ನಾನು ಎಲ್ಲೆಲ್ಲ ಹೋಗ್ತಾ ಇದ್ದೆ. ರೋಡ್ ಏನು ಅಷ್ಟು ಕಷ್ಟ ಇದೆ. ಫಾರೆಸ್ಟ್ ತಕ್ಕಂಗೆ ರೋಡ್ ಇದೆ ಸ್ನೇಹಿತರೆ. ಇಲ್ಲೆಲ್ಲ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಬಿಡಿ. ಮಳೆ ಬಿದ್ದರೆ ರೋಡೆಲ್ಲ ಕಿತ್ತೋಗುತ್ತೆ. ಕುದುರೆಮುಖ ಇನ್ನು 6 ಕಿಲೋಮೀಟರ್ ಇದೆ ಸ್ನೇಹಿತರೆ. ನಾನು 19 ಇಯರ್ಸ್ಗೆ ಕುದುರೆಮುಖ ಟ್ರೆಕ್ ಮಾಡಿದ್ದೆ ನಮ್ಮ ಕಸಿನ್ಸು ಫ್ರೆಂಡ್ಸ್ ಜೊತೆ. ಜಸ್ಟ್ 19 ಇಯರ್ಸ್ ಬ್ರೋ. ಆಲ್ಮೋಸ್ಟ್ 14-15 ಕಿಲೋಮೀಟರ್ಸ್. ಮರ್ತೋಗೋಕ್ಕೆ ಆಗಲ್ಲ ಟ್ರೆಕ್ ಅಂತೂ. ಯಾಕಂದರೆ ಅದು ಚಿಕ್ಕದಿಲ್ಲ. 20 ಇಯರ್ಸ್ ಆಗಿದ್ದಿಲ್ಲ ನನಗೆ. ಟ್ರೆಕ್ಕು ಕಷ್ಟ ಇರುತ್ತೆ ಅಂತಲೇ ಗೊತ್ತಿದ್ದಿಲ್ಲ ನನಗೆ. ಘಾಟ್ ಸೆಕ್ಷನ್ ಗೈಸ್, ಘಾಟ್ ಸೆಕ್ಷನ್. ಒಂದು ಸ್ವಲ್ಪ ದೂರ ಅಷ್ಟೇ ರೋಡ್ ಚೆನ್ನಾಗಿಲ್ಲ. ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ. ಈ ಸೆಗ್ಮೆಂಟ್ ಆಫ್ ಫಾರೆಸ್ಟಲ್ಲಿ ಲಯನ್ ಟೈಲ್ಡ್ ಮ್ಯಾಕ್ಯಾಕ್ ಅಂತ ಕಾಣಿಸ್ಕೊಳ್ಳುತ್ತಂತೆ ಸ್ನೇಹಿತರೆ ಇಲ್ಲಿ. ಅದು ಒಂದು ಕೋತಿ ಥರ ಅದು. ಆದರೆ ರೋಡ್ ಸೈಡೆಲ್ಲ ಕಾಣಿಸಲ್ಲ ಬಿಡಿ. ಮನೆ ಎಲ್ಲ ಇದೆಯಲ್ಲ ಬ್ರೋ ಇಲ್ಲಿ. ವಾವ್. ಕುದುರೆಮುಖ ಫಾರೆಸ್ಟಲ್ಲಿ ಸೋಲೋ ರೈಡ್, ಅದು ಮಾನ್ಸೂನಲ್ಲಿ. ಕುದುರೆಮುಖ ಫಾರೆಸ್ಟ್ ಒಳಗಡೆನೂ ಹಳ್ಳಿಗಳಿದೆ ಸ್ನೇಹಿತರೆ. ಅಲ್ಲಿ ಪಾಸ್ ತೊಗೋಬೇಕಲ್ವ. ಅಲ್ಲೇನು ಪೇ ಮಾಡೋಂಗಿಲ್ಲ ಆ್ಯಕ್ಚುಲಿ. ಜಸ್ಟ್ ಅಲ್ಲಿ ಹೋಗಿ ಯಾವ ಕಡೆ ಹೋಗಬೇಕು ಅಂತ ಹೇಳಿದ್ರೆ ಪಾಸ್ ಕೊಡ್ತಾರೆ, ಟೈಮಿಂಗ್ಸ್ ಬರ್ಕೊಡ್ತಾರೆ, ಅವರು ನೋಟ್ ಮಾಡ್ಕೊತಾರೆ. ಮಳೆ ಜೋರಾಯಿತು. ಓ ನದಿ ಜೋರಾಗಿ ಬೀಳ್ತಾ ಇದೆ ಸ್ನೇಹಿತರೆ. ಮಳೆ ಕೈಗಳಿಗೆಲ್ಲ ಒಳ್ಳೆ ಯಾರೋ ಹೊಡೆದಂಗೆ ಆಗ್ತಾಯಿದೆ. $30 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ನೋಡಿ. ಇಲ್ಲಿ ಮನೆ ಪಕ್ಕದಲ್ಲೆಲ್ಲ ನದಿ ಹರ್ಕೊಂಡು ಹೋಗ್ತಾ ಇದೆ. ಯಾವ ಪೀಕ್ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಕುದುರೆಮುಖ ಪೀಕಾ? ಅಲ್ಲ, ಆಗಿರಲ್ಲ ಅದು. ನೋಡಿ ಆ ಮೌಂಟೇನ್ ಕುಕ್ ಮಾಡ್ತಾ ಇದೆ ಕ್ಲೌಡ್ಸ್ನ. ದಟ್ ಮೌಂಟೇನ್ ಇಸ್ ಕುಕಿಂಗ್ ಕ್ಲೌಡ್ಸ್ ಬ್ರೋ. ಮಳೆನೂ ಕುಕ್ ಮಾಡ್ತಾ ಇದೆ. ಕಾರ್ಕಳ 42 ಹಿಂಗೆ ಹೋಗ್ಬೇಕು. ಮಳೆ ಜೋರಾಯಿತು, ಇನ್ನೂ ಜೋರಾಯಿತು. ಫಾರೆಸ್ಟ್ ರೋಡ್ ಮಾತ್ರ ಸಕ್ಕತ್ತಾಗಿದೆ ಸ್ನೇಹಿತರೆ. ಇನ್ನು ಮುಂದೆ ಬ್ರಿಡ್ಜಸ್ ಎಲ್ಲ ಬರುತ್ತೆ, ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ.
ನೋಡಿ ಅಲ್ಲೆಲ್ಲ ಕುದುರೆಮುಖ ರೇಂಜಸ್ ಕಾಣಿಸ್ತಾ ಇದೆ. ಸಿಕ್ಸ್ ಇಯರ್ಸ್ ಬ್ಯಾಕ್ ಸ್ನೇಹಿತರೆ ಹೋಗಿದ್ದಿದ್ದು ನಾನು. ಗುರು ಆರೋ ಮಾರ್ಕ್ಸ್ ಎಲ್ಲ ಅಳಿಸೋಗಿದೆಯಲ್ಲ, ಕಾರ್ಕಳ ಹಿಂಗೆ ಸ್ಟ್ರೈಟ್ ಕುದುರೆಮುಖ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದ. ವಾವ್, ಮೋಡ ಮುಚ್ಕೊಂಡಿಲ್ಲ ಇವತ್ತು. ವಾವ್, ನದಿ ಗೈಸ್. ಇದೆಲ್ಲ ಕುದುರೆಮುಖ ರೇಂಜಸ್ ಗೈಸ್. I don't know which peak is that. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಬೇಡ ಅಂತ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆಫೀಸ್ ಆಫ್ ದ ರೇಂಜ್ ಫಾರೆಸ್ಟ್ ಆಫೀಸರ್. ಇಲ್ಲೇ ಇದೆಯಲ್ಲ ಕುದುರೆಮುಖದ ಸಿಂಬಲ್. ಕವರ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಮೋಸ್ಟ್ಲಿ ಪೇಂಟ್ ಮಾಡಿರ್ಬೇಕು ಸ್ನೇಹಿತರೆ, ಅದಕ್ಕೆ. ಅಲ್ಲಿ ನೋಡಿ ಅಲ್ಲೆಲ್ಲ ಹೆಂಗೆ ಕಾಣಿಸ್ತಾ ಇದೆ ಕುದುರೆಮುಖ ರೇಂಜಸ್. ಹೊಸದಾಗಿ ಪೇಂಟ್ ಮಾಡಿದ್ದಾರೆ. ರೈನಿ ಸೀಸನ್ ಅಲ್ವಾ, ಅದಕ್ಕೆ ಕವರ್ ಹಾಕಿಟ್ಟಿದ್ದಾರೆ. ಕಮ್ ಆನ್ ಲೆಟ್ಸ್ ಗೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಕಮ್ ಆನ್ ಲೆಟ್ಸ್ ಗೋ. ಕುದುರೆಮುಖ ರೋಡ್ಸ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ. ಕರ್ನಾಟಕ ಐರನ್ ಓರ್ ಕಂಪನಿ ಲಿಮಿಟೆಡ್, ಕಾರ್ಪೊರೇಷನ್ ಲಿಮಿಟೆಡ್ ಗೊತ್ತಿಲ್ಲ. KIOCL ಫುಲ್ ಫಾರ್ಮ್. ಇಲ್ಲೊಂದು ಬ್ರಿಡ್ಜ್ ಸಿಕ್ತು. ನದಿ ಇನ್ನೂ ಚೆನ್ನಾಗಿ ಹರಿತಾ ಇದೆ. ನೀರು ಅಷ್ಟಿಲ್ಲ ಸ್ನೇಹಿತರೆ, ಕಮ್ಮಿ. ನೋಡಿ ಮೈನಿಂಗ್ ಮಾಡಿರೋದೆಲ್ಲ ಹೆಂಗೆ ಕಾಣಿಸ್ತಿದೆ ಇಲ್ಲಿ. ನೋಡಿ ಇಲ್ಲಿ ಯಾವುದೋ ಒಂದು ಬೆಟ್ಟ ಇದೆ, ನೋಡಿ ಅಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಮೈನಿಂಗ್ ಮಾಡಿರೋದೆಲ್ಲ. ಥ್ಯಾಂಕ್ ಯು ಫಾರ್ ದ ಫ್ಲೈ ಬೈ ಬರ್ಡ್ಸ್. ಇಲ್ಲೇನಿಲ್ಲಿ ಫಾಲ್ಸಾ? ಇಲ್ಲ, ಲ್ಯಾಂಡ್ ಸ್ಲೈಡ್ ಆಗಿದೆ ಇಲ್ಲಿ. ಇದು ಯಾವುದೋ ಕೋಟೆ ಥರ ಇದೆ ನೋಡಿ ಸ್ನೇಹಿತರೆ. ಏನೋ ಇದೆ ಇಲ್ಲಿ, ಏನೋ ದೇವಸ್ಥಾನ ಏನೋ ಇದೆ. ಹೋಪ್ ಯು ಆರ್ ಎಂಜಾಯಿಂಗ್ ದ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗೋಣ. ಮೈನಿಂಗ್ ಮಾಡಿರೋದು ಸಕ್ಕದಾಗಿ ಕಾಣಿಸ್ತಿದೆ ಅಲ್ಲೆಲ್ಲ. ಎಷ್ಟು ದೊಡ್ಡ ದೊಡ್ಡ ಮೌಂಟೇನ್ಸ್ನೆಲ್ಲ ಕಡ್ದಿದ್ದಾರಲ್ಲ ಸ್ನೇಹಿತರೆ. ಗ್ರೀನರಿ ಎಲ್ಲ ಹಾಳಾಗ್ತಿರೋದಕ್ಕೆ ಕಂಪ್ನಿನೇ ಕ್ಲೋಸ್ ಮಾಡಿಬಿಟ್ರು, ಐರನ್ ಓರ್ ಕಂಪನಿ. ಬಿಸಿಲು ಬರ್ತಾಯಿದೆ, ಬಿಸಿಲು. ಇದು ಯಾವುದೋ ಬೆಟ್ಟ ನೋಡಿ ಇಲ್ಲಿ ಹೆಂಗಿದೆ. ವಾವ್, ವಾಟರ್ ಎಷ್ಟು ಬ್ಲೂ ಆಗಿದೆ ಸ್ನೇಹಿತರೆ. ದಟ್ಸ್ ದ ಡ್ಯಾಮ್, ಐ ಥಿಂಕ್. ಡ್ಯಾಮ್ ಕಾಣಿಸ್ತಿದೆ ಅಲ್ಲಿ. ವರ್ಲ್ಪೂಲ್ ಥರ ಹೆಂಗೆ ತಿರುಗ್ತಾ ಇದೆ ನೋಡಿ ನೀರಲ್ಲಿ.
ಬ್ಲೂ ಕಲರಾಗಿ ಬರ್ತಾಯಿದೆ ಸ್ನೇಹಿತರೆ ನೀರು. ಸ್ವರ್ಲ್ ಆಗ್ತಿದೆ ನೋಡಿ, ಹಿಂಗೆ ಬಂದು ಹಿಂಗೆ ಒಂದು ರಿವರ್ ಈ ಕಡೆ ಹೋಗ್ತಿದೆ, ಒಂದು ರಿವರ್ ಆ ಕಡೆ ಹೋಗ್ತಾ ಇದೆ. ಸಕ್ಕತ್ತಾಗಿದೆ. ಬನ್ನಿ, ಟೈಮ್ ಆಗುತ್ತೆ, ಹೋಗೋಣ. ಇನ್ನು 50 ಮಿನಿಟ್ಸಲ್ಲಿ ನಾನು ಎಂಡ್ ಪಾಯಿಂಟಿಗೆ ಸೇರ್ಕೋಬೇಕು. ನನಗೆ ಈ ಸ್ಪಾಟ್ ಒಂದು ತುಂಬ ಇಷ್ಟ ಆಗೋಯ್ತು. ಬನ್ನಿ ಇನ್ನೊಂದು ಸಲ ಬರೋಣ. ಜಾಸ್ತಿ ಜನ ಆಗೋದ್ರು. ಇಷ್ಟೊತ್ತು ಒಂದು 10 ಕಾರ್ ನಿಲ್ಲಿಸ್ಬಿಟ್ಟಿತ್ತು. ನನ್ನ ಫೇವ್ರೆಟ್ ಪ್ಲೇಸ್ ಇದು. Look at those ranges guys. ವಾವ್, ಸಕ್ಕತ್ತಾಗಿದೆ. ಇದೊಂದು ರಿವರ್ ಕ್ರಾಸಿಂಗ್. ಹೆಂಗೆ ಮಾರ್ತಾನು ಯಾರು ನೋಡಿದ್ರೇನು ಗೊತ್ತಾಗಲ್ಲ ಅವನಿಗೆ. ಕುದುರೆ ಮುಖಗೆ ಏನಾದರೂ ಬಂದರೆ ರೋಡ್ಸ್ ಜೊತೆಗೆ ಲವಲ್ ಬಿದ್ದೋಗ್ತೀರಾ ನೀವು. ರೋಡ್ ಅಷ್ಟೇನು ಚೆನ್ನಾಗಿಲ್ಲ, ಆದ್ರೂ ನೇಚರ್ಗೆ ಬರಬೇಕು ಅನಿಸುತ್ತೆ. ಆ ನೇಚರ್ಗೋಸ್ಕರ ಬರಬೇಕು ಅನಿಸುತ್ತೆ. ಈ ಥರ ಎಷ್ಟೊಂದು ಬ್ರಿಡ್ಜಸ್ ಇದೆ ಸ್ನೇಹಿತರ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಎಲ್ಲ ಕಡೆ ನದಿ ಹರಿತಿದೆ. ಇದು ಜಾಸ್ತಿ ಕೆಳಗಡೆ ಇದೆ. ಇಲ್ಲೆಲ್ಲ ಮೋಡ, ಅಂದರೆ ನಾನು ಹೈ ಆಲ್ಟಿಟ್ಯೂಡಲ್ಲೇ ಇದ್ದೀನಿ. ವಾವ್, ಅದು ಕಾಣಿಸಿದೆಯಾ ಮೋಡ ಸ್ನೇಹಿತರೆ, ಇದು ಇಲ್ಲಿ. What a greenery, man. Whoa, whoa. ಏನು ಸ್ನೇಹಿತರೆ ಸೀನರಿ ಇದು. ವಾಟ್ ಎ ಸೀನಿಕ್ ರೂಟ್ ಮ್ಯಾನ್. ಎಷ್ಟು ಸೀನಿಕ್ ಆಗಿದೆ ನೋಡಿ. ಪಿಕಾಕ್ ಬ್ರೋ. ಇಲ್ಲೂ ಒಂದು ಯಾವುದೋ ಬ್ರಿಡ್ಜ್ ಇದೆ. ಚಿಕ್ಕದು. ರೋಡ್ ಮಾತ್ರ ಸೀನಿಕ್ ಆಗಿದೆ ಸ್ನೇಹಿತರೆ. ನೋಡಿ ಇಲ್ಲೆಲ್ಲ ಖಾಲಿ ಜಾಗ. ವಾವ್, ಅಲ್ಲೆಲ್ಲ ಹೆಂಗಿದೆ ನೋಡಿ ಮೋಡ. ಸುಮ್ಮನೆ ಒಂದು ಸೆಕೆಂಡ್ಗೆ ಹಿಂದ್ಗಡೆ ನೋಡಿದ್ದು ಎಷ್ಟು ಸೀನಿಕಾಗಿ ಕಾಣಿಸ್ತು. 45 ಕಿಲೋಮೀಟರ್ಸ್. ಒನ್ ಆಫ್ ದ ಬೆಸ್ಟ್ ಸೀನಿಕ್ ರೂಟ್ ಇನ್ ಕರ್ನಾಟಕ ಸ್ನೇಹಿತರೆ. ವಾವ್, ಅದು ನೋಡಿ ಮರದಿಂದ ಹೊಗೆ ಬರ್ತಾ ಇರೋ ಥರ ಇದೆ ಮೋಡ. ಸಕ್ಕತ್ತಾಗಿದೆ ಸ್ನೇಹಿತರೆ ಕರ್ನಾಟಕನ ಏನಿದು ನೋಡ್ತಾ ಇದ್ದೀರಾ ಮುಂದೆ ಸ್ನೇಹಿತರೆ. ಅಲ್ಲೆಲ್ಲ ನೋಡಿ ಪೀಕ್ಸ್ ಹೆಂಗೆ ಕಾಣಿಸ್ತಾ ಇದೆ. ವಾವ್, ಆ ಮೋಡ ಅಲ್ಲಿ ಮೂವ್ ಆಗ್ತಾ ಇರೋದಕ್ಕೆ ಎಷ್ಟು ಚೆನ್ನಾಗಿದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಸಕ್ಕತ್ತಾಗಿದೆ ಸ್ನೇಹಿತರೆ. ದೇರ್ ಇಸ್ ಅನದರ್ ಬ್ರಿಡ್ಜ್ ಗೈಸ್. ಓ, ಫಾಲ್ಸು. ಮಳೆ ಬೇರೆ ಬೀಳ್ತಾ ಇದೆ. ಹೆಂಗಿತ್ತು ಸ್ನೇಹಿತರೆ ಫಾಲ್ಸು ಹೇಳಿ? ನನಗಂತೂ ವರ್ಡ್ಸೇ ಬರ್ತಿಲ್ಲ ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ. ಇಷ್ಟು ಚೆನ್ನಾಗಿರುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ನಾನು. ಕಳಸಟ್ಟು ಕುದುರೆಮುಖ. ಐ ಮೀನ್ ರೋಡ್ ಚೆನ್ನಾಗಿಲ್ಲ,
ಅವಾಗಿಂದ ಹೇಳ್ತಾನೆ ಇದೆ, ಓಯ್ ಓಯ್. ಇಲ್ಲೂ ಒಂದು ಫಾಲ್ಸ್ ಇದೆ ನೋಡಿ ಸ್ನೇಹಿತರೆ. ಇನ್ನೂ ನೀರು ಚೆನ್ನಾಗಿ ಬರ್ತಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬೆಟ್ಟಗಳಿಂದ ನೀರು ಬರ್ತಾಯಿದೆ ಚಿಕ್ಕ ಚಿಕ್ಕ ಫಾಲ್ಸ್ ಆಗಿ. ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ ಸ್ನೇಹಿತರೆ, ಕುದುರೆಮುಖ. ಇಲ್ಲಿ ವ್ಯೂ ನೋಡಿ. ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಮಚ್ ಬ್ಯೂಟಿ ಫ್ರಮ್ ನೇಚರ್. ವಾವ್ ವಾವ್ ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ಸೀರಿಯಸ್ಲಿ ಡ್ಯೂಡ್, ಗಂಗಾ ಮೂಲ, ಸಾರಿ. ಸಾಕಾಗಿದೆ ಸ್ನೇಹಿತರೆ. ಓಹೋ ಹೆಂಗಿದೆ ನೋಡಿ ವ್ಯೂ. ಇಲ್ಲಿ ಟೈಮ್ ಎಷ್ಟು? 12:48. ಹೆಂಗಿದೆ ವ್ಯೂ ಇಲ್ಲಿ, ಇಷ್ಟೊಂದು ಚೆನ್ನಾಗಿದೆ. ಇದು ಕರ್ನಾಟಕ ಅಂದರೆ ನಂಬ್ತೀರಾ ಸ್ನೇಹಿತರೆ? ಓ ಬಿಟ್ಟೆ ಇಲ್ಲ. ವಾವ್, ಅಲ್ಲಿ ನೋಡಿ ಹೆಂಗಿದೆ ವ್ಯೂ. ಏನು ಕಾಣಿಸ್ತಿಲ್ಲ ಒಂದು 10 ಮೀಟರ್ಸ್ ಆಚೆಗೆ. ಫಾಗ್ ಲೈಟ್ಸ್ ಆನ್ ಮಾಡಿದ್ದೀನಿ ಎಮರ್ಜೆನ್ಸಿಗೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಕೆಳಗಡೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಮರಿದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟು ಕೆಳಗಡೆ ಇದೆ ಸ್ನೇಹಿತರೆ ಇದು. ಓ, ಏನು ಕಾಣಿಸ್ತಾನೆ ಇಲ್ಲ, ಗಿಡಗಳೆಲ್ಲ ಮುಚ್ಕೊಂಡ್ಬಿಟ್ಟಿದೆ. ಎಷ್ಟು ಮೇಲೆ ಬ್ರಿಡ್ಜ್ ಮಾಡಿದ್ದಾರೆ. ವಾಟ್ ಎ ಸೀನ್ ಮ್ಯಾನ್. ಸ್ನೇಹಿತರೆ, ಯಾವುದೋ ಫಾರಿನ್ ಕಂಟ್ರಿಗೆ ಬಂದಾಗಿದೆ. ಏನೂ ಕಾಣಿಸ್ತಾ ಇಲ್ಲ ನನಗೆ. ಕ್ಯಾಮ್ರಾ ಅಲ್ಲಿ ಕಾಣಿಸ್ತಿರ್ಬೋದೇನೋ, ನನಗಂತೂ ಏನೂ ಕಾಣಿಸ್ತಾ ಇಲ್ಲ. ನಿಧಾನಕ್ಕೆ ಹೋಗ್ಬೇಕು. ವಾವ್, ಈ ಕಡೆ ನೋಡಿ. ಓ, ಕಾಗದದ ದೋಣಿಯಲ್ಲಿ. ನೆನಪಿದೆಯಾ ಸ್ನೇಹಿತರೆ? ಆ ಸಾಂಗ್ ಈ ರೋಡಲ್ಲೇ ಶೂಟ್ ಮಾಡಿರೋದು, ಈ ಸೆಗ್ಮೆಂಟಲ್ಲೇ, ಈ ರೋಡಲ್ಲೇ, ಇದೇ ಸ್ಪಾಟೇ ಅನ್ಕೊತೀನಿ. ನೋಡಿ, ಹಿಂಗೋದ್ರೆ ಶೃಂಗೇರಿ, ಹಿಂಗೋದ್ರೆ ಕಾರ್ಕಳ, ಉಡುಪಿಗೆ ಹೋಗ್ತೀವಿ ಸ್ನೇಹಿತರೆ. ನಾವು ಇವಾಗ ಕಾರ್ಕಳ ಕಡೆ ಹೋಗಬೇಕು. ಹೋಗೋಣ. ನನ್ನ ಸ್ಪೆಕ್ಸು ಕೂಡ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ, ಏನೂ ಕಾಣಿಸ್ತಾನೆ ಇಲ್ಲ. ನೋಡಿ, ಇಲ್ಲಿದೆ ಲೈನ್ ಟೈಲ್ಡ್ ಮ್ಯಾಕ್ಯಾಕ್. ಕಾರ್ಕಳ 23, ಧರ್ಮಸ್ಥಳ 68, ಮಂಗಳೂರು 69. ಅಶ್ವಾಗ್ತಿದೆ ಸ್ನೇಹಿತರೆ. ಎಷ್ಟು ಡೀಪ್ ಇದೆ ಗೊತ್ತಾ ಇಲ್ಲಿ, ಕಾಣಿಸ್ತಾನೆ ಇಲ್ಲ ನದಿ ಹರಿತಿರೋದು. ಎಲ್ಲ ಮರ ಗಿಡಗಳು ಮುಚ್ಕೊಂಡ್ಬಿಟ್ಟಿದೆ. ಅಷ್ಟು ಮೇಲೆ ಇದೆ ಬ್ರಿಡ್ಜಸ್ ಇಲ್ಲೆಲ್ಲ. ಓ, ಬೆಟ್ಟನೇ ಕಡ್ದಿದ್ದಾರೆ ಇಲ್ಲಿ ಆ ಕಾಲದಲ್ಲೇ. ಸ್ನೇಹಿತರೆ, ಘಾಟ್ ಸೆಕ್ಷನಲ್ಲಿ ಇದ್ದೀನಿ ಅಂದ್ಕೊತೀನಿ. ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗೋಯ್ತು.
ಓ ಮೈ ಗಾಡ್, ಮಳೆ ನೀರು ಒಳಗಡೆ ಹೋಗ್ತಾರೆ ಇದ್ರೆ ಸಾಕು, ಇಷ್ಟು ಜೋರಾಗಿ ಬೀಳ್ತಿರೋದು. ನೋಡಿ, ಅದು ಗೊತ್ತೇ ಆಗಿಲ್ಲ ನನಗೆ ಅದು ಸ್ಟಾಪ್ ಆಗಿದೆ ಅಂತ. ಏನು ಕಾಣಿಸ್ತಾ ಇಲ್ಲ. ಸಡನ್ನಾಗಿ ಇಷ್ಟೊಂದು ಮಳೆ. ಸ್ಲೋವಾಗಿ ಹೋಗ್ಬೇಕು. ಯಪ್ಪ, ಹೋಯ್ತು ಎಲ್ಲ ಪ್ಯಾಂಟ್ ಒಳಗಡೆ ಹೋಯ್ತು ನೀರು. ಎಲ್ಲೂ ನಿಂತ್ಕೊಳ್ಳೋಣ ಅಂದರೆ ಎಲ್ಲೂ ಕಾಣಿಸ್ತಾನೆ ಇಲ್ವೇ. ಎಲ್ಲೂ ಶೆಲ್ಟ್ರೇ ಇಲ್ಲ. ಚೆಕ್ ಪೋಸ್ಟ್ ಬಂತು. ಇಲ್ಲಿ ಮಳೆ ಇಲ್ಲ. ಹೋಗ್ಬೋದಾ? ಬೇಡ ಅಣ್ಣ. ಏನಾದರೂ ತಿನ್ನೋಣ, ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಬನ್ನಿ ಸ್ನೇಹಿತರ. ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. 1:15 ಅಂದ್ಕೊಂಡಿದ್ದು. ಎಷ್ಟು ಟೈಮ್ ಇವಾಗ? 1:17, 2 ಮಿನಿಟ್ಸ್ ಲೇಟಾಗಿ ಹೋಗಿದೆ. ಚೆಕ್ ಪೋಸ್ಟ್ಗಿಂತ ಆ ಕಡೆ ಸಿಕ್ಕಾಪಟ್ಟೆ ಮಳೆ. ನೋಡಿ, ಇಲ್ಲಿ ಬರೀ ಹನಿಗಳು ಬೀಳ್ತಿದೆ ಅಷ್ಟೇ. ಸ್ನೇಹಿತರೆ, ಕುದುರೆಮುಖ ಬಿಟ್ಟು ಒಂದು ಸ್ವಲ್ಪ ದೂರ ಬಂದಿದ್ದೀನಿ. ಅಂದರೆ ಕಾರ್ಕಳ ಹತ್ರ ವೆಸ್ಟರ್ನ್ ಘಾಟ್ಸಿಂದ ಹರಿತಾ ಇರೋ ನೀರಿದು. ಎಷ್ಟು ನೀರು ಸ್ನೇಹಿತರೆ, ಯಪ್ಪ. ನಾನು ಆ್ಯಕ್ಚುಲಿ ಉಡುಪಿಗೆ ಹೋಗಬೇಕಾಗಿತ್ತು. ಇದು ಯಾವುದೋ ಔಟ್ಸ್ಕರ್ಟ್ಸ್ ರೋಡು, ಅದರಲ್ಲಿ ಹೋಗ್ತಾ ಇದ್ದೀನಿ. ಸೊ ಇನ್ನು ಇವತ್ತಿನ ಸ್ಟೇ ಬಂದು ಹೊನ್ನಾವರ ಸ್ನೇಹಿತರ. ನಿಮಗೆಲ್ಲ ಕುದುರೆಮುಖ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ. ನೀವು ವಿಸಿಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ ಆ ರೋಡ್ನ, ನೇಚರ್ನ. ಸಖತ್ತಾಗಿತ್ತು, ಚೆನ್ನಾಗಿರುತ್ತೆ. ಓ, ಇದು ಯಾಕೆ ಡ್ಯಾನ್ಸ್ ಆಡ್ತಾ ಇದೆ ಇದು? ನೋಡಿ, ನಾನೇನು ಮಾಡ್ತಾನೆ ಇಲ್ಲ, ಅದ್ರದ್ದು ಹೋಗ್ತಾ ಇದೆ. ವೋಲ್ಟೇಜ್ ಬೇಡ ಅಣ್ಣ ನನಗೆ. ಅಯ್ಯೋ, ಮೇಲೆ ತಳ್ಳಿದ್ರೆ ಕೆಳಗಡೆ ಹೋಗ್ತಾ ಇದೆ. ಜಾಸ್ತಿ ಬಿಸಿ ಆಗ್ತಿತ್ತು ಸ್ನೇಹಿತರೆ, ಅದಕ್ಕೆ ರೈನ್ ಗೇರ್ಸ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಎರಡನೇ ಕುಡಿತಾ ಇದ್ದೀನಿ, ಅದಕ್ಕಿಂತ ದೊಡ್ಡದು. ವ್ಯೂ ನೋಡಿ ಇಲ್ಲಿ ಹೆಂಗಿದೆ. ನೋಡಿ ಸ್ನೇಹಿತರೆ, ಇಂಜಿನ್ ಟೆಂಪರೇಚರ್ ಈ 3rd ಪಾಯಿಂಟ್ಗೆ ಹೋಗಿದ ತಕ್ಷಣ ಈ ಯಾವುದೇ ಸೆಟ್ಟಿಂಗ್ಸಲ್ಲಿದ್ದರೂ ಇಂಜಿನ್ ಟೆಂಪರೇಚರ್ ಇದಕ್ಕೆ ಬಂದ್ಬಿಡುತ್ತೆ. ಜಾಸ್ತಿ ಪ್ರಾಬ್ಲಮ್ ಆಗ್ಬೋದು ಅಂತ ಸೈಡಿಗೆ ನಿಲ್ಸಿದ್ದೀನಿ ತಣ್ಣಕ್ಕಾಗಕ್ಕೆ. ಜಾಸ್ತಿ ಒಂದು ಆಲ್ಮೋಸ್ಟ್ ಒಂದು 100 ಡಿಗ್ರೀಸ್ ಇದೆ ಸ್ನೇಹಿತರೆ. ಇವಾಗ 100 ಡಿಗ್ರೀಸ್ ಮೇಲೇನೇ ಇರುತ್ತೆ ಇವಾಗ. ವೇಟಿಂಗ್ ಫಾರ್ ಇಂಜಿನ್ ಟು ಕೂಲ್ ಇಟ್ ಸೆಲ್ಫ್. ನೋಡಿ ಎಷ್ಟು ಹಬೆ ಎಷ್ಟು ಬಿಸಿ ಹೊಡಿತಿದೆ ಗೊತ್ತಾ ಸ್ನೇಹಿತರೆ. ಇಲ್ಲೆಲ್ಲ ಸಖತ್ ಬಿಸಿ ಇದೆ ಇಲ್ಲೆಲ್ಲ. ಇದು ಬಿಸಿಯಾಗಿ ಹೋಗಿದೆ. ಓಕೆ, ಕಂಟಿನ್ಯೂಸ್ ಆಗಿ ಓಡಿಸಿದ್ರೆ ಇದೊಂದು ಪ್ರಾಬ್ಲಮ್ ಇದೆ ಅಂತ ಇವತ್ತು ಗೊತ್ತಾಯ್ತು ಸ್ನೇಹಿತರೆ ನನಗೆ. ಪಾಪ ಏನು ಕೆಲಸ ಕೊಡ್ತಾ ಇದ್ದೀನಿ ನನ್ನ ಗಾಡಿಗೆ. ಟೆಂಪರೇಚರ್ ಕಮ್ಮಿ ಆಗಿದೆ, ಇವಾಗ ಹೋಗೋಣ ಬನ್ನಿ.
ವಾವ್ 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 ವಾವ್. ಈ ಪಕ್ಷಿ ನೋಡಿ ಇಲ್ಲಿ ಸ್ನೇಹಿತರೆ, ಇಲ್ಲೇ ಹಾರ್ಕೊಂಡೇ ಇದೆ, ಮುಂದಕ್ಕೂ ಹೋಗ್ತಿಲ್ಲ ಹಿಂದಕ್ಕೂ ಬರ್ತಾ ಇಲ್ಲ. ಪಾಪ ಹೋಗ್ಬೇಕಂತ ಇದೆ, ಅದು ಹೋಗಕ್ ಆಗ್ತಾ ಇಲ್ಲ. ಈಗಲ್ಲು ವಾವ್, ಫುಲ್ ಟಯರ್ಡ್ ಆಗೋಗಿತ್ತು ಸ್ನೇಹಿತರೆ. ಮರವಂತೆಯಲ್ಲಿ ಡ್ರೋನ್ ಫ್ಲೈ ಮಾಡಿದ್ದು, ಅಲ್ಲಿ ಸ್ಟಾರ್ಟ್ ಮಾಡಿದ ರೈಡಿಂಗ್, ಒಂದು ಕಡೆನೂ ನಿಲ್ಲಿಸಿಲ್ಲ. 80 ಕಿಲೋಮೀಟರ್ಸು. ಇಲ್ಲಿ ಸ್ಟೇಗೆ ಬರೋಷ್ಟರಲ್ಲಿ ಒಂದು 8 ಗಂಟೆ ಆಗೋಗಿತ್ತು. ಕರೆಕ್ಟಾಗಿ 7 o'clock ಬಿಟ್ಟಿದ್ದು, 1 ಅವರಲ್ಲಿ ಬಂದುಬಿಟ್ಟಿದ್ದೀನಿ 80 ಕಿಲೋಮೀಟರ್ಸ್. ಬಂದು ಚೆಕ್ ಇನ್ ಆಗಿ ನನ್ನ ಐಟಮ್ಸ್ ಎಲ್ಲ ನೋಡಿ ಎಲ್ಲ ತೆಗ್ದಾಕಿದ್ದೀನಿ, ಇಲ್ಲಿ ಕಾಪಿ ಆಗಿ ಬಿಟ್ಟಿದ್ದೀನಿ. ನಾಳೆ ಆಲ್ಮೋಸ್ಟ್ 10 hours ರೈಡ್ ಇರುತ್ತೆ ಸ್ನೇಹಿತರೆ. ಮಾರ್ನಿಂಗ್ 7 o'clockಗೆ ಬಿಡೋಣ ಅಂತ ಇದ್ದೀನಿ, ನೋಡೋಣ ಏನಾಗುತ್ತೋ. 7 o'clock ಬಿಟ್ರೆ ಈವ್ನಿಂಗ್ 7 o'clock ಹೋಗ್ತೀನಿ ನನ್ನ ಮನೆಗೆ. 500 ಕಿಲೋಮೀಟರ್ಸ್ ಚೇಂಜ್ ಇದೆ, ನೋಡಬೇಕು ಸ್ನೇಹಿತರೆ. ಸ್ನೇಹಿತರೇನು ಇಲ್ಲ, ಏನೂ ಇಲ್ಲ. ಬಂತು ಸ್ನೇಹಿತರೆ. ಡಿನ್ನರ್ ಆರ್ಡರ್ ಮಾಡಿದ್ದೆ, ಬಂದಿದೆ. ಆಚೆ ಬಂದಾಗೆಲ್ಲ ಈ ಫ್ರೈಡ್ ರೈಸೇ ನಾನು ಪ್ರಿಫರ್ ಮಾಡೋದು. ಇದು ಚಿಕನ್ ಫ್ರೈಡ್ ರೈಸ್, ಇದು ಚಿಕನ್ ಕಬಾಬ್. ಟೈಮ್ ಬೇರೆ ಕಮ್ಮಿ ಇದೆ, ಬೇಗ ಮಲ್ಕೋಬೇಕು ಸ್ನೇಹಿತರೆ ಇವತ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಮೇಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನನ್ನ ಚಾನಲ್ನ. ಈ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.